ಅತ್ತೆ ಏನೋ ಬರಕ್ಕೆ ಹೇಳಿದ್ರಂತೆ, ಏನತ್ತೆ? ಇಷ್ಟು ದಿನ ಏನಾಗುತ್ತೆ ಅಂತ ನಾನು ಆತಂಕ ಪಡ್ತಾ ಇದ್ನು, ಈಗ ಅದೇ ನಿಜ ಆಗತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಏನತ್ತೆ, ಏನಾಗ್ತಿದೆ? ಅಲ್ಲ, ನೀವೇನು ಹೇಳ್ತಿರೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಪ್ರೀತಮ್ ಅಂಕಿತಾ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಅಂಕಿತಾಗೆ ಒಂದು ರೀತಿ ವಿಚಿತ್ರವಾದ ಅನುಭವ ಆಗಿದೆ. ಅಲ್ಲಿ ಹೊಗೆ ತುಪ್ಕೊಂಡು ಅವಳಿಗೆ ಉಸಿರಾಡೋದಕ್ಕೆ ಕಷ್ಟ ಆಯ್ತಂತೆ. ಅಯ್ಯೋ ಹೌದಾ? ಏನಾಯ್ತಂತೆ? ಇದೆಲ್ಲ ಬೇಕು ಅಂತಾನೆ ಆಗ್ತಾ ಇದೆ. ನಮ್ಮ ಮನೆಯವ್ರಿಗೆ ತೊಂದರೆ ಕೊಡಬೇಕು ಅಂತಾನೆ ಅವ್ರು ಬಂದಿದ್ದಾರೆ. ಯಾರು ಬಂದಿದ್ದಾರೆ ಅತ್ತೆ? ಅವ್ರು ಯಾಕೆ ನಮಗ್ ತೊಂದರೆ ಕೊಡ್ತಿದ್ದಾರೆ? ಅಲ್ಲ, ಅವ್ರಿಗೆ ನಮ್ಮನೆಯವ್ರ ಮೇಲೆ ಏನಕ್ಕೆ ದ್ವೇಷ ಇದೆ? ಅದು ನಿನ್ನೆ ಮೊನ್ನೆಯಿಂದ ಶುರುವಾಗಿದ್ದಲ್ಲ, ಸುಮಾರು ವರ್ಷಗಳಿಂದ ನನ್ನ ಅವಳ ಮಧ್ಯೆ ನಡೀತಾ ಇರುವಂಥ ದ್ವೇಷ. ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸಲೇಬೇಕು ಅಂತ ಅವಳು ಶತಾಯ ಗತಾಯ ಪ್ರಯತ್ನ ಪಟ್ಟೆ ಪಡ್ತಾಳೆ. ಅವಳ? ಯಾರವಳು? ಅವಳಿಗೆ ಯಾಕೆ ನಿಮ್ಮ ಮೇಲೆ ದ್ವೇಷ? ಗೌತಮಿ, ಏನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ? ವಾಟ್ ಯು ಥಿಂಕಿಂಗ್? ಏನಿಲ್ಲ ಅಭಿ. ಏನಿಲ್ಲ, ನಿಮ್ಮ ತಲೆಯಲ್ಲಿ ಏನೋ ವಿಷಯ ಓಡ್ತಾ ಇದೆ. ಅದನ್ನ ನನ್ನ ಹತ್ರ ಹೇಳಬೇಕೋ ಬೇಡವೋ ಅಂತ ತುಂಬಾ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. am I ಕರೆಕ್ಟ್? ಹೇಳಿ ಗೌತಮಿ. ಅಭಿ, ನಿಮ್ಮ ಹಾಗೂ ನಿಮ್ಮ ತಮ್ಮನ ಬಾಂಡಿಂಗ್ ಹೇಗಿದೆ? ಹೇಗಿದೆ ಅಂದ್ರೆ, ಅಫ್ಕೋರ್ಸ್ ನಾವು ತುಂಬ ಚೆನ್ನಾಗಿದ್ದೀವಿ. ಅವನೇ ಅಲ್ವಾ ನಮ್ಮ ಮದುವೆಗೆ ಸಪೋರ್ಟ್ ಮಾಡಿದ್ದು. ಹೌದು ಅಭಿ, ಬಟ್ ಈಗ ನಿಮ್ಮ ತಮ್ಮ ಏನಾದರೂ ನಿಮ್ಗಿಂತ ದೊಡ್ಡದಾಗಿ ಏನಾದರೂ ಬಿಸ್ನೆಸ್ ಮಾಡಿದ್ರೆ ಆಗೇನು ಮಾಡ್ತೀರಾ? ಆಬ್ವಿಯಸ್ಲಿ ತುಂಬ ಖುಷಿ ಪಡ್ತೀನಿ. ಇಟ್ಸ್ ನಾಟ್ ಲೈಕ್ ದಟ್ ಅಭಿ. ಇಫ್ ಇನ್ ಕೇಸ್ ನೀವು ಕಷ್ಟಪಟ್ಟು ಕಟ್ಟಿರೋಂಥ ಏರ್ಲೈನ್ಸ್ ಜಾಗದಲ್ಲಿ, ಅಂದರೆ ಪಕ್ಕದಲ್ಲಿ ಅವರು ಕೂಡ ದೊಡ್ಡದಾಗಿ ಏರ್ಲೈನ್ಸ್ ಬಿಲ್ಡ್ ಮಾಡ್ತೀನಿ ಅಂದರೆ ಆಗ ನೀವೇನು ಮಾಡ್ತೀರಾ? ಗೌತಮಿ, ಅದು ಹೇಗೆ ಸಾಧ್ಯ? ಒಂದೇ ಫ್ಯಾಮಿಲಿಯಲ್ಲಿದ್ದು ಒಂದೇ ಬಿಸ್ನೆಸ್ ಮಾಡೋಕ್ಕಾಗತ್ತಾ? ನೋ. ಒಂದು ವೇಳೆ ಹಾಗೇನಾದರೂ ಮಾಡಬೇಕು ಅಂದರೆ ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ಒಂದೇ ಏರ್ಲೈನ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಿಲ್ ಅವನಿಗೆ ಬಿಸ್ನೆಸ್ ಮಾಡಲೇಬೇಕು ಅಂತಿದ್ರೆ ನಾನೇ ಅವನಿಗೆ ಸಜೆಸ್ಟ್ ಮಾಡ್ತೀನಿ ಬೇರೆ ಬಿಸ್ನೆಸ್ ಮಾಡು ಅಂತ. ಗೌತಮಿ, ನಮ್ಮ ಬಿಸ್ನೆಸ್ ಮ್ಯಾನ್. ನಮ್ಮ ಫೀಲ್ಡಲ್ಲಿ ತುಂಬಾ ರೈವಲ್ರಿ ಇರುತ್ತೆ ಆ್ಯಂಡ್ ಕಾಂಪಿಟೇಷನ್ ಇರುತ್ತೆ. ಈಗ ನಮ್ಗೆ ಗೊತ್ತಿಲ್ಲದೆ ಇರೋರ ಜೊತೆ ನಾವು ಕಂಪೀಟ್ ಮಾಡ್ಬೋದು, ಅವ್ರ ಅಗೇನ್ಸ್ಟಾಗಿ ಹೋಗ್ಬೋದು, ಆದರೆ ಮನೆಯವ್ರ ಜೊತೆ ಹೋಗೋದಕ್ಕಾಗೋದಿಲ್ಲ. ರೈಟ್? ಎಸ್. ಹೌದು, ಯಾಕೆ ಯಾವಾಗಲೂ ಈ ಥರ ಒಗಡಾಗಿ ಕ್ವಶನ್ಸ್ ಕೇಳ್ತಾ ಇದ್ದೀರಾ? ಏನಿಲ್ಲ ಅಭಿ, ನನ್ನ ಫ್ರೆಂಡ್ ಒಬ್ಳು ಇದೇ ಥರ ಒಂದು ಸಿಚುಯೇಷನಲ್ಲಿ ಸಿಗಾಕೊಂಡಿದ್ಲು, ತುಂಬ ಪ್ರಾಬ್ಲಮಲ್ಲಿದ್ಲು. ಅದಕ್ಕೆ ನನ್ನ ಹತ್ರ ಸಜೆಷನ್ ಕೇಳಿದ್ಲು. ಆಗ ನಾನು ಏನು ಹೇಳಿದೆ ಗೊತ್ತಾ? ಈಗ ನೀವು ಹೇಳಿದ್ರಲ್ಲ, ಇದನ್ನೇ ಹೇಳಿದೆ. ಮನೆಯವರೆಲ್ಲ ಒಂದಾಗಿ ಒಂದು ಬಿಸ್ನೆಸ್ ಮಾಡ್ಬೋದು, ಆದರೆ ಬೇರೆ ಬೇರೆಯಾಗಿ ಬೇರೆ ಬಿಸ್ನೆಸ್ನ ಮಾಡಬೇಕು ಅಂತ. ಆ್ಯಂಡ್ ಈ ಸಜೆಷನ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದಕ್ಕೆ ನಿಮ್ಮನ್ನು ಕೇಳಿದೆ. ಓಕೆ, ಸೊ ಇದಕ್ಕೆ ಕೇಳಿದ್ರ ನೀವು? ಹಾಂ ಅಭಿ, ಇವಳು ನನಗೆ ತುಂಬಾ ಬೇಕಾಗಿರೋವಂಥ ಫ್ರೆಂಡ್. ಸೊ ನಾನು ಅವಳಿಗೆ ಕರೆಕ್ಟಾಗಿರೋ ಸಜೆಷನ್ನೇ ಕೊಡಬೇಕಲ್ವಾ? ಇಫ್ ಇನ್ ಕೇಸ್ ಏನಾದರೂ ತಪ್ಪಾಗೋದ್ರೆ ಅದಕ್ಕೆ ನಿಮ್ಮನ್ನು ಕೇಳಿದೆ. ಸೊ ಈಗ ನನ್ನ ಸಜೆಷನ್ ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತಾ? ಓಕೆ, ನೀವು ತುಂಬ ಲೇಟ್ ಆಯಿತು, ಲೆಟ್ಸ್ ಗೋ ಸ್ಲೀಪ್. ಗೀತಾ, ಸಮಾಧಾನ ಮಾಡ್ಕೊಳೆ, ಭಯ ಪಡಬೇಡ. ಈಗ ಭಯ ಪಟ್ರೆ ಹೇಗೆ ಹೇಳು? ಅಮ್ಮ, ಭಯ ಪಡ್ದೆ ಇನ್ನೇನ್ ಮಾಡ್ಲಿ ಹೇಳು? ಮಗಳೇ, ಸಾಕಮ್ಮ ಭಯ ಪಡ್ತೀಯ? ನೀನು ನಾನು ಅದನ್ನ ನೆನೆಸ್ಕೊಂಡು ಭಯ ಪಡ್ತಾ ಇದೀಯಾ? ಹ್ಞೂ ಅಪ್ಪ. ಅಪ್ಪ, ಮದ್ವೆ ಹತ್ರ ಬರ್ತಿದ್ದಾಗೆ ಯಾಕಪ್ಪ ಹೀಗೆಲ್ಲ ಆಗ್ತಾ ಇದೆ? ಅವತ್ತು ಲಿಫ್ಟಲ್ಲಿ ಹಾಗೆ ಆಯ್ತು ಅಪ್ಪ. ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ.
ದೇವ್ರೆ ಯಾಕೆ ಹಿಂಗೆ ಆಗ್ತಾ ಇದೆ? ನಾನು ಡೂಪ್ಲಿಕೇಟ್ ಜಾತಕ ಕೊಟ್ಟಿದ್ದಕ್ಕೆ ಹಿಂಗೆ ಆಗ್ತಾ ಇದೆಯಾ? ಏನು ಮಾಡಲಿ? ನಾನು ಶಾಸ್ತ್ರಿಗಳ ಹತ್ರ ಒರಿಜಿನಲ್ ಜಾತಕನೇ ಕೊಟ್ಟು ಪ್ರೀತು ಜಾತಕ ಜೊತೆ ಮ್ಯಾಚ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಹೇಳ್ತೀನಿ. ಒಂದು ನಿಮಿಷ ಬಂದೆ ಸುನಂದ. ಸಮಾಧಾನ ಮಾಡ್ಕೊಳ್ಳೆ ಅಂಕಿತಾ, ಯಾಕೆ ಇಷ್ಟೊಂದು ಅಳ್ತೀಯಾ? ಹಲೋ ಶಾಸ್ತ್ರಿಗಳೇ, ನಾನು ಸದಾನಂದ ಮಾತಾಡ್ತಿರೋದು. ಹೇಗಿದ್ದೀರಾ? ಆರಾಮ್ ತಾನೆ? ನಾನು ಚೆನ್ನಾಗಿದ್ದೀನಿ. ಶಾಸ್ತ್ರಿಗಳೇ, ನಿಮ್ಮಿಂದೊಂದು ಹೆಲ್ಪ್ ಆಗಬೇಕಲ್ಲ. ನನ್ನ ಮಗಳು ಮತ್ತು ಹಳೆಯ ಜಾತಕ ಕಳಿಸ್ತೀನಿ, ಅದನ್ನು ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀರಾ? ಹೇಳಿ ಶಾಸ್ತ್ರಿಗಳೇ. ಆಗಲಿ ಶಾಸ್ತ್ರಿಗಳೇ, ನಿಮ್ಮ ಆಶೀರ್ವಾದ. ನಮಸ್ಕಾರ. ಮಗಳೇ, ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಕೇಳಿದೆ, ನಿನ್ನ ಒರಿಜಿನಲ್ ಜಾತಕ ಮತ್ತು ಪ್ರೀತಮ್ ಜಾತಕನ ಮ್ಯಾಚ್ ಮಾಡಿ ನೋಡಿ ಹೇಳಿ ಅಂತ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ ಪುಟ್ಟ? ಏನು ತೊಂದರೆ ಇಲ್ಲ, ಆರಾಮ್ಸೆ ಮದುವೆ ಮಾಡಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿದ್ನು. ಇದು ಬೇರೆ ಏನೋ ಕಾಟ ಇರ್ಬೇಕು ಪುಟ್ಟ. ಅತ್ತೆ ಹೇಳ್ದಂಗೆ ಮದುವೆ ಆಗೋ ತನಕ ಎಲ್ಲೂ ಹೊರಗಡೆ ಹೋಗ್ಬೇಡ ಪುಟ್ಟ, ಗೊತ್ತಾಯ್ತಾ? ಹ್ಞೂ ಅಪ್ಪ, ಆದ್ರೆ ನಂಗೆ ಭಯ ಆಗುತ್ತಲ್ಲ, ಏನ್ ಮಾಡ್ಲಪ್ಪ? ಪುಟ್ಟ, ನಿನ್ 3 ಹೊತ್ತು ಭಯ ಆಗಿ ಅಂತ ಇರಬೇಡ. ಮನೆಯವರೆಲ್ಲ ಸೇರಿ ನಿನಗೂ ಗಾಳಿ ಮೆಟ್ಟಿದೆ ಅಂತ ಹೇಳ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ಬಿಟ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ನಿನ್ ಧೈರ್ಯವಾಗಿರ್ಬೇಕು ಪುಟ್ಟ, ನಿನ್ ಧೈರ್ಯವಾಗಿರ್ಬೇಕಾಯ್ತಾ? ಸರಿ ಅಪ್ಪ, ನೀನ್ ಹೇಳ್ದಾಗೆ ಮಾಡ್ತೀನಿ. ಅಪ್ಪ, ಇಲ್ಲಿ ಯಾರಿಗೂ ನಾನು ಏನು ಹೇಳಲ್ಲ, ಧೈರ್ಯವಾಗಿರ್ತೀನಿ, ಭಯನೂ ಪಡಲ್ಲ.